ಶರಾವತಿ ಸೇತುವೆ ಉದ್ಘಾಟನೆಗೆ ಸಂಬಂಧಿಸಿದಂತೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಹರಿಹಾಯ್ದಿದ್ದಾರೆ. ಉದ್ಘಾಟನೆ ಆಗಿರೋದು ಸ್ವಾಗತದ ವಿಷಯವಾಗಿದೆ. ಆದರೆ ಮುಖ್ಯಮಂತ್ರಿಗಳನ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸದೇ ಇರುವುದು ತಪ್ಪಾಗಿದೆ. ಸರಿಯಾದ ಸಮಯಕ್ಕೆ ತಿಳಿಸದೇ ಇರೋದು ಸರಿಯಿಲ್ಲ. ಸಂಸದ BY ರಾಘವೇಂದ್ರ ಅವರು ಇದು ನಾನೇ ಮಾಡಿದ್ದು ಎಂದು ಕೊಚ್ಚಿಕೊಳ್ತಾರೆ. ಕೇಂದ್ರ ಸರ್ಕಾರದ ಹಣವೇ ಆಗಿರಬಹುದು, ಆದರೆ ರಾಜ್ಯ ಸರ್ಕಾರದ ಪಾಲು ಇರ್ತದೆ. ಯಾವುದೇ ಅಭಿವೃದ್ಧಿ ಯೋಜನೆಗಳು ಯಾರಪ್ಪನ ಮನೆಯಿಂದ ತಂದು ಮಾಡೋದು ಅಲ್ಲ. ರಾಜ್ಯದ ಜನರು ಕಟ್ಟಿದ ತೆರಿಗೆ ಹಣವನ್ನು ಇಂದು ಒಳಗೊಡಂಗುತ್ತದೆ. ನಾವು ಮಾಡಿದ್ದೆವು ಎಂಬ ಅಹಂಕಾರದಿಂದ ಈ ರೀತಿ ವರ್ತಿಸಿದ್ದಾರೆ. ಇದು ಕೀಳುಮಟ್ಟದ ರಾಜಕಾರಣ. ಅದರಲ್ಲೂ ಸಂಸದ BY ರಾಘವೇಂದ್ರ ಅವರ ನರಿ ಬುದ್ಧಿಯಿಂದ ರಾಜ್ಯ ಸರ್ಕಾರ ಅವಮಾನ ಮಾಡಿದ್ದಾರೆ ಅಂತ ಹೇಳಿದರು. ಇನ್ನು ಸರ್ಕಾರದ ಕೆಲವು ಸಚಿವರ ಬದಲಾವಣೆಯಾಗ್ತದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಈಗಾಗಲೇ ರಾಜ್ಯ ಸರ್ಕಾರ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಸುತ್ತು ಶಾಸಕರನ್ನ ಭೇಟಿ ಮಾಡಿ ವಿಷಯ ಸಂಗ್ರಹಿಸಿದ್ದಾರೆ ಅಂತ ತಿಳಿಸಿದರು. ಸಿಗದೂರು ಸೇತುವೆ ಉದ್ಘಾಟನೆ ಆಗಿದೆ. ಖುಷಿ ನನಗೇನಿಲ್ಲ. ಭಾಳ ಭಾಗದ ಜನರದ್ದು ಆಸೆ ಇತ್ತು, ಆಗಿದೆ. ನಾನು ಯಾವತ್ತೂ ಅಡಚಣೆ ಮಾಡಲಿಲ್ಲ. ನಾನೇ ಹಿಂದೆ ಹೋರಾಟ ಮಾಡಿದ್ದೆ. ನಾನೇ ಸಹ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೆ. ಕಾಲ್ನಡಿಗೆಯಲ್ಲಿ ಓಡಾಡಿದ್ದೆ. ಆನಂತರ ಇವತ್ತು ನಾನು ಬಂದ ಮೇಲೆ 2 ವರ್ಷದ ನಂತರ ನಾನೇ ಸ್ವತಃ ನಿಂತು ಇಲ್ಲಿ ಒಂದು ಚೂರು ತೊಂದರೆ ಆಗಬಾರ್ದು, ಬೇಗ ಮುಗಿಸಿ ಆ ಭಾಗದ ಜನರಿಗೆ ಕೊಟ್ಬಿಡಿ ಅಂತಲೂ ಸಹ ನಾನು ಅಧಿಕಾರಿಗಳನ್ನೆಲ್ಲ ಕರೆದು ಮಾತಾಡಿ ಹಣವನ್ನು ಯಾವುದೇ ಒಂದು ಇಂಚು ನಿಲ್ಲಕ್ಕೆ ಬಿಟ್ಟಿಲ್ಲ. ಒಂದು ಇಂಚು ಹಣವನ್ನು ನಿಲ್ಸಕ್ಕೆ ನಾವು ಬಿಟ್ಟಿಲ್ಲ. ಹಂಗೆ ತಕ್ಷಣ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದೀವಿ. ಆದರೆ ಇವತ್ತು ಆ ಸೇತುವೆ ಮಾಡಬೇಕಾದ್ರೆ ಸೇತುವೆ ಒಂದೇ ಅಲ್ಲ, 2,000 ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಇವತ್ತು 3-4 ಕಡೆ ಯೋಜನೆಯನ್ನು ಜಾರಿಗೊಳಿಸ್ಬೇಕಾದ್ರೆ, ಉದ್ಘಾಟನೆ ಮಾಡಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೀಲಿಕ್ಕೆ ನಿಮಗೆ ಯೋಗ್ಯತೆ ಆಗಲ್ಲ ಅಂದರೆ ಏನು ಅರ್ಥ ಏನಿದು? ಒಂದೇ ಸೇತುವೆ ಆದರೆ ಪರವಾಗಿಲ್ಲ, ಹೆಂಗ ನಡ್ಕೊಂಡು ಹೋಗ್ತಿತ್ತು. 2,000 ಕೋಟಿ ಇವತ್ತು ಅವರು ನಿನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ. ಇವತ್ತು ಒಬ್ಬ ಮುಖ್ಯಮಂತ್ರಿಗೆ 3 ದಿವಸ ಹೋಗ್ಬಿಟ್ಟು ನೀವು ಕಾರ್ಡ್ ಕೊಟ್ಟು ಬನ್ನಿ ಅನ್ನೋಕ್ಕೆ ಇದೇನು ಮದುವೆ ಕಾರ್ಡಾ? ಅವರು ಒಬ್ಬ ಮುಖ್ಯಮಂತ್ರಿಗಳು ಕರಿಬೇಕು, ಮುಂಚೆ ಕರೆದು ಇದು ಮಾಡಬೇಕನ್ನೋದು ಗೊತ್ತಿಲ್ವಾ? ಗಡ್ಕರಿಗೆ 3 ದಿವಸ ಮುಂಚೆ ಲೆಟ್ರ್ ಮಾಡಿದ್ದಾರೆ, ಆದರೂ ಸಹ ಇವರು ಮಾಡಿದ್ದಾರೆ. ಇಲ್ಲೊಬ್ಬ MP ಇದ್ದಾನೆ, ನರಿಬುದ್ಧಿ MP ಅವರು. ಈ MP ಎಲ್ಲ ರೀತಿಯ ಜೋಶಿ ಅವ್ರನ್ನ ಹಿಡ್ಕೊಂಡು ಮಾಡಿದ್ದಾರೆ, ಇವೆಲ್ಲ ಮಾಡಿದ್ದಾರೆ. ಇವ್ರಿಗೇನೆಂದರೆ ನಾವು ಬರಬಾರ್ದು. ಆ 2,000 ಕೋಟಿ ತಂದಾಗ ಇಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳು, ಏನ್ರಿ ನಾವು ಟ್ಯಾಕ್ಸ್ ಕಟ್ಟಿಲ್ಲನ್ರಿ, ನಾವು ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ತಾಯಿದ್ದೀವಿ. GSTಯಲ್ಲಿ ನಮ್ಮ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಏನು ಇವ್ರು ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಅಂತಾರೆ. ಇವರಿಗೆ ಮುಜುಗರ ಆಗುತ್ತೆ. ಇವ್ರದ್ದು ಇಲ್ಲಿ ಹೈಲೈಟ್ ಆಗಬೇಕು, ಇವರು ಇಲ್ಲಿ ಸೇತುವೆದು ಹೈಲೈಟ್ ಮಾಡ್ಕೋಬೇಕು. ಇವೆಲ್ಲವನ್ನು ಪ್ಲ್ಯಾನ್ ಮಾಡಿ ಇವತ್ತು ಈ ರೀತಿಯ ಒಂದು ಅವಮಾನ ಮಾಡಿದ್ದಾರೆ. ಇದನ್ನು ನಾವು ಹೋಗೋಕ್ಕೆ ತಯಾರಿದ್ದೆ. ನನಗೇನು ಆ ಕ್ಷೇತ್ರದ ಒಂದು ಸೇತುವೆ ಆಗುತ್ತೆ, ಹೋಗೋಕ್ಕೆ ತಯಾರಿದ್ದೆ. ಮುಖ್ಯಮಂತ್ರಿಗಳು ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ, ನಾವು ಹೋಗಲಿಲ್ಲ. ಇದು ಮುಖ್ಯಮಂತ್ರಿಯವರು ಈಗಾಗಲೇ ಪ್ರಧಾನಮಂತ್ರಿಯವರಿಗೂ ಲೆಟರ್ ಮಾಡಿದ್ದಾರೆ, ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟು ಕೀಳು ಮಟ್ಟದ ರಾಜಕಾರಣವನ್ನು ಇವತ್ತು ಇವರು ಮಾಡಿದ್ದಾರೆ. ಇದು ತಪ್ಪು. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಎರಡೂ ಸರ್ಕಾರಗಳ ಜೊತೆಗೆ ಹೋಗಬೇಕು. ಯಾಕೆ ಇವ್ರಿಗೆ ಮುಖ್ಯಮಂತ್ರಿಯವ್ರು ಬರಬಾರ್ದಾ? ರಾಜ್ಯದ ಮಂತ್ರಿಗಳೆಲ್ಲ ಬರಬಾರ್ದಾ? ಇವ್ರದ್ದು ಏನು ಉದ್ದೇಶ ಏನು ಇವ್ರದ್ದು? ಇವ್ರು ಯಡಿಯೂರಪ್ಪನವ್ರು ಬರ್ಬೋದು, ಇವ್ರು ಯಡಿಯೂರಪ್ಪನವ್ರ ಹೆಸರು ಹಾಕೊಂಡು ಕರ್ಕೊಬರ್ಬೋದು ಇವರಿಗೆಲ್ಲ. ಆದರೆ ಮುಖ್ಯಮಂತ್ರಿಗಳು ಬರಬಾರ್ದು ಅನ್ನೋದು ಉದ್ದೇಶ ಇದೆಯಲ್ಲ. ಕೇವಲ ತುಮ್ರಿ ಸೇತುವೆದ ನಾವು ಕೇಳ್ತಾ ಇರಲಿಲ್ಲ. ಆಯ್ತು ನಾವು ಬರ್ತೀವಿ, ಜಾರಕಿಹೊಳಿ ಅವರು ನಾವು ಯಾರೋ ಬಂದು ಉದ್ಘಾಟನೆ ಮಾಡೋಕ್ಕೆ ಬರ್ತಿದ್ದೀವಿ. ಇವರು ಅದನ್ನು BJPಯ ಪಕ್ಷದ ಕಾರ್ಯಕ್ರಮವಾಗಿ ಮಾಡಿಕೊಂಡು ಇವತ್ತಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೂ ಹೇಳೋದಿಷ್ಟೇ, ನಮ್ಮ ರಾಜ್ಯದ ಅಧಿಕಾರಿಗಳು ಇದರ ಬಗ್ಗೆ ಶಾಮೀಲಾಗಿದ್ದಾನೆ, ಆ ಅಧಿಕಾರಿಗಳನ್ನು ಇವತ್ತು ನಾಳೆನೇ ನೀವು ಸಸ್ಪೆಂಡ್ ಮಾಡಬೇಕು. ನಾಳೆನ ಅಧಿಕಾರಿಗಳನ್ನು ಯಾರೇ ಇರಲಿ, ಈ ರಾಜ್ಯದವರು ಇರ್ಬೋದು, ಜಿಲ್ಲೆಯವರು ಇರ್ಬೋದು, ಯಾರೇ ಇರ್ಬೋದು, ಇವತ್ತು ಅವರು ಯಾರು ಶಾಮೀಲಾಗಿದ್ದಾರೆ ಅದ್ರ ಜೊತೆಗೆ ಅವ್ರನ್ನೂ ಸಹ ಸಸ್ಪೆಂಡ್ ಮಾಡಬೇಕಂತ ನಾನು ಇವತ್ತು ಆದೇಶ ಕೊಡ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಅವ್ರಿಗೆ. ಇವತ್ತು CM ಎಲ್ಲ ಕಾರ್ಯಕ್ರಮಗಳು ಹೋಗಕ್ಕಾಗಲ್ಲ, ಹಂಗಂದ್ರೆ ಮೋದಿನೇ ಬರ್ಬೋದಿತ್ತು, ಇಲ್ಲಿ ಬರೋದಿದೆ. ಪ್ರತಿನಿಧಿಯಾಗಿ DCM ಇನ್ನೊಬ್ರು ಜಾರಕಿಹೊಳಿ ಬಂದಿದ್ರು, ಅಂತವ್ರು ಹೋಗಿದ್ರೆ ಕಾರ್ಯಕ್ರಮಕ್ಕೆ
ಸರ್ಕಾರಕ್ಕೊಂದು ಶೋಭೆ ತರೋದು. ಹೌದೌದು. ಅಲ್ಲ ರೀ, ಮೋದಿಜಿಯವರು ಬರೋ ಕಾಲ ರಾಷ್ಟ್ರದ ಅಂತ ಹೇಳಿದ್ರೆ ರಾಜ್ಯದ CM 2000 ಕೋಟಿಗೆ ಬರ್ತಾ ಇರಲಿಲ್ವಾ? ಅದೇ ಹೆಂಗೆ ಹೇಳ್ತೀರಿ ಸರ್ ನೀವು? ಮೋದಿಜಿಯವರು ರಾಷ್ಟ್ರದ ವ್ಯಾಪ್ತಿಗೆ ಹೋಗಬೇಕು, ಇದಕ್ಕೆ ಬರಲ್ಲ ಅಂತ ಹೇಳಿ ನಾವೇನು ಮಾಡೋಕ್ಕಾಗತ್ತೆ? CM ಅವ್ರನ್ನ ಕರಿಬೇಕಲ್ಲ ಇವರು ಕರೆಕ್ಟಾಗಿ. 3 ದಿವಸ ಮುಂಚೆ ಕೊಟ್ಟರೆ ನೀವು ಬಂದುಬಿಡ್ತೀರಾ? ಅವ್ರಿಗೆ ಇಂಡಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವರಿಗೆ. ಅವರೆಲ್ಲ ರೆಡಿ ಮಾಡ್ಕೊಂಡು ಇಂಡಿ ಕಾರ್ಯಕ್ರಮದ ಹೊರಟಿದ್ದಾರೆ. ಹೆಂಗೆ ಬರ್ತಾರೆ ಅವರು? ಒಂದು ವಾರದ ಮುಂಚೆ ಹೇಳಿದರೆ ಇಂಡಿ ಕಾರ್ಯಕ್ರಮ ಮುಂದೆ ಹಾಕ್ಕೊಂಡು ಇವರು ಇಂಥ ಕಾರ್ಯಕ್ರಮ ಬರ್ತಾರೆ. ಸಿಎಂ ರಾಜಕೀಯ ಮಾಡಿದ್ದಾರೆ ಅಂತ ಅನ್ಸಲ್ವಾ? ಯಾಕೆ ನೀವು ರಾಜಕೀಯ ಮಾಡ್ತೀರಿ? ಏನು ಇವ್ರ ಅಪ್ಪನ ಮನೆಯಿಂದ ತಂದಿದ್ದಾರಾ? ಇವ್ರ ಅಪ್ಪನ ಮನೆಯಿಂದ ಏನಾರು ತಂದಿದ್ದಲ್ಲ. ಈ ರಾಜ್ಯದ ಟ್ಯಾಕ್ಸ್ ಕೊಟ್ಟಿರೋದು ನಾವು ಕೊಟ್ಟಿದ್ದೀವಿ. ಇದು ಜಾಗ ನಮ್ಮದು, ಇವ್ರ ಅಪ್ಪನ ಮನೆದ ಜಾಗ. ಇವ್ರು ಯಾರ ಅಪ್ಪನ ಮನೆದು ಅಲ್ಲಲ್ಲ. ಇವ್ರು ಯಾರ ಅಪ್ಪನ ಮನೆಯ ಜಾಗ, ಇವ್ರ ಅಪ್ಪನ ಮನೆದ ದುಡ್ಡಾಗಿದ್ರೆ ನಮ್ಮನ್ನು ಕೇಳಬೇಡಿ. CM ಅವರು ಕರೆದೇ ಇರೋದು ಅವಮಾನ ಅಲ್ಲನ್ರಿ? ಯಾಕೆ ಕರೆಯಲ್ಲ ಇವರು? ಏನು ರಾಜ್ಯ ಸರ್ಕಾರ ಏನು ನಮಗೇನು ಇದು ಬೇಡವಾ ಇವರಿಗೆ? ನಾವು ಜಾಗ ಬಿಡಿಸ್ಕೊಡೋಕೆ ನಾವು ಬೇಕು. ಈಗ ನೋಡಿ, ಅಲ್ಲಿ ದೇವನಹಳ್ಳಿಯಲ್ಲಿ ಜಾಗ ಬಿಡಿಸ್ಬೇಕಾದ್ರೆ ನಮ್ಮ ಮೇಲೆ ಬಂದಿದ್ದಾರೆ ಕೇಂದ್ರ ಸರ್ಕಾರ ಯೋಜನೆಗೆ. ಈಗ ನಾವು ಈಗ ರೈತರು ವಿರೋಧ ಹಾಕೋಬೇಕಲ್ಲ. ಈಗ ಹೈವೇ ಆದ ತಕ್ಷಣ ನಾವು ವಿರೋಧ ಹಾಕೋಬೇಕು. ಅದು ಯಾರು ಮಾಡೋರು? ನಾವು. ಇವ್ರು ಬರ್ತಾರಾ? ಇವ್ರು ಮೋದಿಜಿಯವ್ರು ಬರ್ತಾರಾ? ಗಡ್ಕರಿಯವ್ರು ಬರ್ತಾರಾ? ಯಾರೂ ಬರಲ್ಲ. ಇದು ರಾಜ್ಯ ಸರ್ಕಾರವನ್ನು ತಗೊಳ್ಳಿ ಹೋಗಬೇಕು. ಇಲ್ಲಿ ಏನಾಗಿದೆ, ಇವರು ಬೇಕಂತಲೇ ಮಾಡಿ 2000 ಕೋಟಿಯ ಯೋಜನೆಯನ್ನು ಜಾರಿಗೊಳಿಸ್ಬೇಕಾದ್ರೆ ಮುಖ್ಯಮಂತ್ರಿಗಳು ಬರಲೇಬೇಕು, ರಾಜ್ಯ ಸರ್ಕಾರದ ಮಂತ್ರಿಗಳಲ್ಲ. 9ನೇ ತಾರೀಕು MP ಲೆಟರ್ ಬರೀತಾರೆ, 10ನೇ ತಾರೀಕು ಗಡ್ಕರಿ ಲೆಟರ್ ಬರೀತಾರೆ. ಆದರೂ ಯಾಕೆ CM ಏನು 11ನೇ ತಾರೀಕು ಆದ್ರೆ ಎಷ್ಟು? 13, 11, 12, 13, 14, 13 2 ದಿವಸಕ್ಕೆ ಆಗುತ್ತಾ? 9ನೇ ತಾರೀಕು MP ಆಹ್ವಾನ MP ಏನು MP ಆಹ್ವಾನ ಕೊಟ್ಟರೆ ಆಗ್ಬಿಡ್ತದಾ? ಕೇಂದ್ರದ ಒಂದು ಇದರಲ್ಲಿ ಕಳಿಸ್ಬೇಕು ಅವರು. ಪ್ರೋಟೋಕಾಲ್ ಕಳಿಸ್ಬೇಕಲ್ರಿ. ನನಗೆ ಮನೆಗೆ 13ನೇ ತಾರೀಕು ಬಂದಿದೆ ನನಗೆ ಕಾರ್ಡು. ಅಂದರೆ ಅವ್ರು ಏನಾಗಿತ್ತಂದರೆ ಮಾಡಬೇಕೋ ಬೇಡ ಸುಮ್ಮನೆ ನಮಗೆ ನಾಟಕ ಆಡಿಸಿದ್ರು. ಇನ್ನೂ ಆಗಿಲ್ಲ, ಫಿಕ್ಸ್ ಆಗಿಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾರ್ಡ್ ಬಂದ ಮೇಲೆ ಪಕ್ಕ ಆಗಿದ್ದು. ಅಧಿಕಾರಿಗಳಿಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ನಮಗೆ ಅಧಿಕಾರಿಗಳು ಬಂದು ಲಾಸ್ಟಿಗೆ 13ನೇ ತಾರೀಕು ಕೊಟ್ಟಿದ್ದಾರೆ, ಬೆಳಿಗ್ಗೆ ಬಂದು ಕೊಟ್ಟಿದ್ದಾರೆ.